ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಅಶ್ವಥ್ ರೆಡ್ಡಿ ಅಂತ. ಅಶ್ವಥ್ ರೆಡ್ಡಿ ಅವರೇ, ನಮ್ಮದು ಮಯೂರ ನಾರು ಎಷ್ಟು ಉಣ್ಕೊಂಡಿದ್ರೆ? ಸರ್ ನಾವು ಇದು ಒಂದು 5,000 ಉಣಿದ್ದೀವಿ. ಬೇರೆ ಜಾತಿದು ಒಂದು 15,000 ಉಣಿದ್ದೀವಿ. ಯಾವ ಊರು ನಿಮ್ಮದು? ನಮ್ಮದು ಬಂದು ಸುಜ್ಜನಹಳ್ಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ಬೇರೆ ವೆರೈಟಿ ಎಷ್ಟು ಉಣಿದ್ರೆ? ಎಷ್ಟು ನಾರು ಉಣಿದ್ರೆ? ಅದು 15,000 ನಾರು. ಇದು ಹೊಸ ವೆರೈಟಿ ಅಂತ ಹೇಳ್ಬಿಟ್ಟು ನಾನು ಒಂದು 5,000 ನಾರು ಉಣಿದ್ದೀನಿ. ಇವಾಗ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಮ್ಗೆ ಇವಾಗ ಎಷ್ಟು ಬಾಕ್ಸ್ ಕೊಯ್ದಿದ್ದೀರಾ? ಕಮ್ಮಿ ನಮ್ಮ ಪ್ರಕಾರ ಇವಾಗ 15ನೇ ಕಟಿಂಗ್ ಇದು. 15ನೇ ಕಟಿಂಗ್. ಇನ್ನ ನಮ್ಮ ಪ್ರಕಾರ ನಮ್ಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಮ್ಮಿ ಇತ್ತು. ಇಲ್ಲ ಅಂದ್ರೆ ಇದರಲ್ಲಿ ಇನ್ನೂ ಒಂದು 10 ಕಟಿಂಗ್ ತಗೊಬೋದಿತ್ತು. ಯಾಕೆಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಇದಾರೆ. ನಾವು ಅಷ್ಟೊಂದು ಕೇರ್ ತಗೊಳ್ಳಿಲ್ಲ. ಮೇಂಟೆನೆನ್ಸ್ ಕಮ್ಮಿ. 15ನೇ ಕಟಿಂಗ್ ಇದು. ನಮ್ಮ ಪ್ರಕಾರ ಇನ್ನ 10 ಕಟಿಂಗ್ ಬರುತ್ತಿದೆ. ಬೇರೆ ಬ್ರ್ಯಾಂಡ್ ಎಲ್ಲ ಅದು ಇದ್ರ ಜೊತೆನೆ ಉಣಿದಿದ್ದ. ಅದು ಆಲ್ರೆಡಿ ಎಲ್ಲ ಸ್ವಲ್ಪ ಕಿತ್ತಾಕಿದೀವಿ. ಇನ್ನು ಸ್ವಲ್ಪ ಎಲ್ಲ ಫೈನಲ್ ಸ್ಟೇಜ್ ಎಲ್ಲ ಗೋಲಿ ಗೀಲಿ ಇವಾಗ ರೇಟ್ ಹೋಗ್ತಾ ಇಲ್ಲ. ಅದು ಕೀಳೋದು ನಿಲ್ಸ್ಬಿಟ್ಟಿದೀವಿ. ಇದು ನನ್ನ ಪ್ರಕಾರ ಇನ್ನೂ ಒಂದು 10 ಕಟಿಂಗ್ ಬರುತ್ತೆ. ಇದು 2ನೇ ತಾರೀಕು ಆಗಸ್ಟ್ 2024. ಇವಾಗ ಇದು ಪ್ಲಾಂಟಿಂಗ್ ಯಾವಾಗ ಮಾಡಿದ್ದು ನೀವು? ಸರ್ ನಾನು ಏಪ್ರಿಲ್ 1ಗೆ ಮಾಡಿದ್ದು. ಏಪ್ರಿಲ್ 1ಗೆ ಪ್ಲಾಂಟಿಂಗ್ ಮಾಡಿದ್ರೆ? ಏಪ್ರಿಲ್ 1ಗೆ ಪ್ಲಾಂಟಿಂಗ್ ಮಾಡಿದ್ದು. ಇವಾಗ ಇದೆಷ್ಟು 8ನೇ ತಿಂಗಳು 2ನೇ ತಾರೀಕಿನ ಇವತ್ತು. ಹೌದು, ಇಷ್ಟು ದಿನ ಆಗಿದೆ. ಅಂದರೆ ಇದು ಸ್ಟಾರ್ಟಿಂಗ್ ಕಾಯಿ ಬಿಟ್ಟಿದ್ದು ಒಂದು ವಾರ ಲೇಟ್ ಆಯ್ತು ಅಷ್ಟೇ, ಶಾಂಪಲ್ ಅದಕ್ಕೂ ಇದಕ್ಕೂ. ಇವಾಗ ಎಂಡಿಂಗ್ ಸ್ಟೇಜಲ್ಲಿ ಇನ್ನು ಅದು ಆದಮೇಲೆ ಇನ್ನೂ ಒಂದು 8 ಕಟಿಂಗ್ ಆದರೂ ಬರುತ್ತೆ ನನ್ನ ಪ್ರಕಾರ. ಓಕೆ, ಇವತ್ತಿಗೆ ಎಷ್ಟು ಬಾಕ್ಸ್ ಕೊಯ್ದಿದ್ದೀರಾ? 5,000ದಲ್ಲಿ? ಇದು 5,000 ನನ್ನ ಪ್ರಕಾರ ಇವಾಗ 1,100 ಬಾಕ್ಸ್ ಆಗಿರ್ಬೋದು. 1,100 ಬಾಕ್ಸ್. ಇನ್ನ ಒಂದು 500 ಬಾಕ್ಸ್. ಈ ವೈರಸ್ ಪ್ರೆಷರ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಸ್ ಪ್ರೆಷರ್ ಇದೆ ನಮ್ಗೆ. ಇದು ಈ ವೈರಸ್ ಇದೆ ಅಂತ ಗೊತ್ತಾಗ್ಲೇ ಇಲ್ಲ. ಒಂದು 7-8 ಕಟಿಂಗ್ ಆಗೋವ್ರು ನಮ್ಮ ಸುತ್ತಲೂ ಸಿಕ್ಕಾಪಟ್ಟೆ ವೈರಸ್ ಇದೆ ಇಲ್ಲಿ. ಆದ್ರೂ ತಡ್ಕೊಂಡಿತ್ತು. ಇವಾಗ ಒಂಚೂರು ಆದ್ರೂ ಪರವಾಗಿಲ್ಲ. ನೋಡಿ ಇವಾಗ ಬೇಕಾದ್ರೆ ನೀವೇ ವಿಡಿಯೋ ಮಾಡಿ ನೋಡಿ ಎಷ್ಟೊಂದಿದೆ ತೋಟ. ಇವಾಗ ಸಿಗರಿದೆ. ಮೊನ್ನೆ ಇನ್ನ 15 ಡೇಸ್ ಬ್ಯಾಕ್ ನಮ್ ಕಿತ್ತಿರೋದು ಯಾರು ಬಂದು ಕೇಳಿದ್ರು, ನಮ್ದು 8 ಕಟಿಂಗ್ ಆಗಿತ್ತ, ಏನಪ್ಪ ಹಿಂಗ ಶಾಂಪಲ್ ಆಗಿಲ್ಲ ಅಂತ ಕೇಳಿದ್ರು. ನಾನು ಹೇಳಿದೆ ಇಲ್ಲ ನಾ 8ನೇ ಕಟಿಂಗ್ ಇದು ಅಂತ ಹೇಳ್ದೆ. ಏನು ಹಿಂಗಿದೆಯಲ್ಲ ಇದು ಅಂದ್ರ, ಇಲ್ಲ ನಾವು ಹೆಂಗೆ ಕೇಳಿ ತಂದಿರೋದು, ತುಂಬಾ ಚೆನ್ನಾಗಿದೆ. ಅದಕ್ಕಿನ್ನ ನನ್ನ ಪ್ರಕಾರ ಒಂದ್ ಎಕರೆಗೆ ಒಂದು 500 ಬಾಕ್ಸ್ ಆದ್ರೂ ಜಾಸ್ತಿ ಕೊಯ್ಬೋದು. ಡೇಸ್ ಕಾಯಿ ಹಾರ್ಡ್ನೆಸ್ ಹೆಂಗಿದೆ ಮಾರ್ಕೆಟ್ ಅಲ್ಲಿ? ತುಂಬಾ ಚೆನ್ನಾಗಿದೆ ಅಣ್ಣ. ಇವಾಗ ಮಾರ್ಕೆಟ್ ಅಲ್ಲಿ ಬೇರೆದು ಶಾಂಪಲ್ ಇದು ಶಾಂಪಲ್ ನಾವು ಹೋಗಿದ್ವಿ, ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ವಿ. ಸ್ಟಾರ್ಟಿಂಗ್ ಎಲ್ಲ ರೇಟ್ ಒಂದೇ ಹೋಯ್ತು, ಏನ್ ಡಿಫ್ರೆನ್ಸ್ ಏನು ಹೋಗ್ಲಿಲ್ಲ. ಇವಾಗ ಒಂದು 10 ಕಟಿಂಗ್ ಆದ್ಮೇಲೆ ಬೇರೆದಕ್ಕೂ ಇದಕ್ಕೂ ಒಂದು 100ರಿಂದ 150 ರೂಪಾಯಿ ಡಿಫ್ರೆನ್ಸ್ ಇದೇ ಜಾಸ್ತಿ ಹೋಗ್ತಾ ಇದೆ. ಈ ಬ್ರ್ಯಾಂಡ್ ಕಾಯಿ ಗಟ್ಟಿ ಇದೆ. ನಾವು ಶಾಂಪಲ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ಹಣ್ಣಾಗಿರೋದು ಮನೇಲಿ ಇಟ್ಟಿದ್ವಿ, ತಗೊಂಡು ಹೋಗ್ಬೇಕು ನೋಡೋಣ ಇದು ಹೆಂಗಿರುತ್ತೆ, ಗಟ್ಟಿ ಇರುತ್ತೋ ಎಲ್ಲೋ ಪಾರ್ಸಲ್ಗೆ ಅಂತ. 10-12 ದಿನ ಆಗಿದೆ, ಇನ್ನ ತುಂಬಾ ಗಟ್ಟಿ ಇದೆ. ಗಟ್ಟಿ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ವೈರಸ್ ಅಲ್ಲೂ ತುಂಬಾ ಮೇಂಟೆನೆನ್ಸ್ ಕಮ್ಮಿ ಇದಕ್ಕೆ. ಒಂದು 15 ದಿನ ಹಿಂದ್ಗಡೆ ನೋಡ್ಬೇಕಾಗಿತ್ತು ನೀವು. ಇದು ನಾನೇ ಹಿಂಗ್ ಕೈ ಎತ್ತಿ ಹಿಡ್ಕೊಬೇಕಾಗಿತ್ತು ಎಡ್ಜ್. ಇವಾಗ ನನ್ ಮೇಲೆ ಇದೆ. 6 ಅಡಿ ಕಮ್ಮಿ ಅಂದ್ರು 7 ಅಡಿ ಬೆಳೆದಿದೆ ಇದು. ಇನ್ನ ಚೆನ್ನಾಗಿ ಕೇರ್ ತಗೊಳ್ಳೋರಿದ್ರೆ ನನ್ನ ಪ್ರಕಾರ ಇದರಲ್ಲಿ ಇನ್ನ ಒಳ್ಳೆ ಈಲ್ಡ್ ತಗೊಬೋದು. ನಾವೆಲ್ಲ ಡಿಸ್ಟೆನ್ಸ್ ಒಂದ್ ಸ್ವಲ್ಪ ಕಮ್ಮಿ ಮಾಡಿದ್ವಿ. ಅವಾಗ ನಾವೆಲ್ಲ 4 ಅಡಿ 1.5 ಅಡಿಗೆಲ್ಲ 1 ಕಾಲ್ಗೆಲ್ಲ ನಾಟಿ ಮಾಡಿಬಿಟ್ಟಿವಿ. ನಮ್ಮ ಪ್ರಕಾರ ಇದಕ್ಕೆ ಒಂದು 5 ಅಡಿ 1.5 1.25 2 ಅಡಿ ಡಿಸ್ಟೆನ್ಸ್ ಕೊಟ್ಟು ಒಂದ್ ಸ್ವಲ್ಪ ಕೇರ್ ತಗೊಂಡ್ರೆ ಅದರಿಂದ ಬೆಸ್ಟ್ ಇದೆ. ಇದು ವಿಂಟರ್ ಗಿಂತ ಚೆನ್ನಾಗಿ ಬರುತ್ತೆ ನನ್ನ ಪ್ರಕಾರ. ಬ್ಲೈಟ್ ಸ್ವಲ್ಪ ಕಮ್ಮಿ, ರೋಗ ಸ್ವಲ್ಪ ಕಮ್ಮಿ, ಎಲ್ಲ ತುಂಬಾ ಕಮ್ಮಿ ಇದೆ. ಡೋಸೇಜು ಅಷ್ಟೇ, ಬೇರೆದಕ್ಕೆ ಕೊಡದಷ್ಟು ಡೋಸೇಜ್ ಇದಕ್ಕೇನು ಬೇಕಾಗಿಲ್ಲ. ನಾವು ಅಷ್ಟೊಂದು ರಿಸ್ಕ್ ತೊಗೊಳ್ಳೋಷ್ಟು ಇಲ್ಲ. ಅದಕ್ಕೆ ನಾವು 4 ದಿನ 5 ದಿನಕ್ಕೆಲ್ಲ ಸ್ಪ್ರೇ ಮಾಡ್ಬೇಕು. ನಾವು ಇದು ನೋಡಿದೀವಿ. ನಮ್ಮ ಪ್ರಕಾರ 1 ವಾರ ಆದ್ರೂ ಸ್ಪ್ರೇ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. 1 ವಾರ ಬಿಟ್ರು ಅಷ್ಟು ಬೇಗ ಏನು ಇದ್ರಲ್ಲಿ ಕಾಣಿಸ್ಕೊಂತ ಇಲ್ಲ. ಸದ್ಯಕ್ಕೆ ಬೇರೆ ಯಾವುದೇ ಅಷ್ಟೊಂದು ವೈರಸ್ ಇದರಲ್ಲಿ ಏನು ಕಾಣಿಸ್ಲೇ ಇಲ್ಲ. ಒಂದು 75% ಬೆಸ್ಟ್ ನಮ್ಮ ಪ್ರಕಾರ. ನಾವು ಇವಾಗ ಅದು ಇದು ಕಂಪೇರ್ ಮಾಡಿ ನೋಡಿದ್ರೆ 75% ವೈರಸ್ ಅಲ್ಲಿ ಬೆಸ್ಟ್ ಇದೆ. ಬಟ್ ಕ್ಲೀನಾಗಿ ನೋಡ್ಕೊಂಡ್ರೆ ಅದಕ್ಕಿಂತ ಒಂದು 20-25 ದಿನ ಎಕ್ಸ್ಟ್ರಾ ಕೊಯ್ಕೊಬೋದು. ಮಾರ್ಕೆಟ್ ರೇಟ್ ಆಕ್ಚುಲಿ ಏನಾನ ಸ್ವಲ್ಪ ಹೆಚ್ಚು ಕಮ್ಮಿ ಏರ್ಪೇರ್ ಆದ್ರೂ ಇದು ಒಂದು 15-20 ದಿನ ಎಕ್ಸ್ಟ್ರಾ ಇರುತ್ತಲ್ಲ, ಸ್ವಲ್ಪ ಕಮ್ಮಿನಲ್ಲೂ ಹೋಗುತ್ತೆ ಜಾಸ್ತಿನಲ್ಲೂ ಹೋಗುತ್ತೆ. ಹೆಚ್ಚು ಕಮ್ಮಿ ಆದ್ರೂ ಯಾವುದೋ ಒಂಥರ ಬಚಾವ್ ಆಗ್ಬೋದು. ಆ ಥರ ಗೊತ್ತಾಗ್ತಾ ಇದೆ.